ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಸಾಮಾನ್ಯ ಸಭೆ ಕಾಲೇಜಿನ ನ್ಯಾಕ್ ಕೊಠಡಿಯಲ್ಲಿ ನಡೆಯಿತು. ಅಧ್ಯಕ್ಷ ಬಳ್ಳಾಜಿರ ಬಿ. ಅಯ್ಯಪ್ಪ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾಲೇಜಿನ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಲಾಯಿತು. ಕಾಲೇಜಿನ ಮೈದಾನದಲ್ಲಿ ಎನ್ಸಿಸಿ ಹಾಗೂ ಕಾಲೇಜಿನ ಇತರ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಫೈರಿಂಗ್ ರೇಂಜ್ ನಿರ್ಮಾಣ ಮಾಡುವ ಕುರಿತು ಸಭೆಯಲ್ಲಿ ಚರ್ಚಿಸಿ ಕಾಮಗಾರಿಗೆ ಟೆಂಡರ್ ಆಹ್ವಾನಿಸಿ ಏಪ್ರಿಲ್ ಮೊದಲ ವಾರದಲ್ಲಿ ಭೂಮಿ ಪೂಜೆ ಮಾಡಿ ಏಪ್ರಿಲ್ ಅಂತ್ಯದ ಒಳಗೆ ಕಾಮಗಾರಿ ಪೂರ್ಣಗೊಳಿಸಿ ಉದ್ಘಾಟನೆ ಮಾಡುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಕಾಮಗಾರಿಗೆ ಹೊಸ ಸಮಿತಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ರಚನೆ ಮಾಡಲಾಯಿತು. ಸಮಿತಿಯಲ್ಲಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷರು, ಪ್ರಾಂಶುಪಾಲರು ಸೇರಿದಂತೆ ಐಚಂಡ ರಶ್ಮಿ ಮೇದಪ್ಪ, ಆಪಾಡಂಡ ಝಾನ್ಸಿ ಗಣಪತಿ, ಕೋಚನ ದಿಶಾಂತ್ ಗಾಳಿಬೀಡು, ಚರಣ್ ಬಲ್ಯದ ಖುರ್ಷಿದ ಭಾನು, ಐಎ ರೇಷ್ಮಾ ಇವರನ್ನು ಒಳಗೊಂಡ ಸಮಿತಿಯನ್ನು ರಚನೆ ಮಾಡಲಾಯಿತು. ಈ ಸಮಿತಿ ಮೂಲಕ ಕಾಮಗಾರಿಯಿಂದ ಹಾಗೂ ಟೆಂಡರ್ ಪ್ರಕ್ರಿಯೆಯಿಂದ ನಡೆಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಲೆಕ್ಕಪತ್ರದಲ್ಲಿ ನಾವು ಕಾಲೇಜಿನ ಮೈದಾನವನ್ನು ಸ್ವಚ್ಛಗೊಳಿಸಿದ್ದೀವಿ. ಯಾಕೆಂತೇಳಿದ್ರೆ ಮಹಾಸಭೆಗಿಂತ ಮುಂಚೆ ಎಲ್ಲರೂ ಕಾಲೇಜ್ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೆ. ಅಕೌಂಟಲ್ಲಿ ದುಡ್ಡಿದ್ದ ಕಾರಣ ಅಂತ ಪೆಂಡಿಂಗ್ ಇಟ್ಟಿದ್ವಿ. ಅಲ್ಲಿಂದ ಸರೇ ನಮಗೆ ಒಂದು ಆಲ್ಮೋಸ್ಟ್ 100ಕ್ಕಿಂತ ಹೆಚ್ಚು ಮೆಂಬರ್ಶಿಪ್ನ ಮಾಡಿ ಸ್ವಲ್ಪ ಅಮೌಂಟನ್ನು ಸರ್ ಒದಗಿಸಿಕೊಟ್ಟಿದ್ದ ಕಾರಣ ಈಗ ಅದನ್ನು ಸ್ವಚ್ಛತೆ ಮಾಡಿ NCC ಮಕ್ಕಳಿಗೂ ಮತ್ತು ಎಲ್ಲರಿಗೂ ಪ್ರಯೋಜನವಾಗುವಂತೆ ನಾವು ಮೈದಾನವನ್ನು ಸ್ವಚ್ಛತೆಗೊಳಿಸಿದ್ವಿ. ಅದಕ್ಕೆ 18,100 ರೂಪಾಯಿಯನ್ನು ಈಗ ಬೆಳಿಗ್ಗೆ ನಾವು ಪಾವತಿಸಿದ್ವಿ. ಅದು ಸರೇ ಪೇಮೆಂಟ್ ಮಾಡಿದ್ರು ಕೈಯಿಂದ. ಅದಕ್ಕೆ ಈಗ ನಾವು ಅದನ್ನು ಪೇಮೆಂಟ್ ಮಾಡಿದ್ವಿ. ಇದಕ್ಕೆ ಒಪ್ಪಿಗೆ ಇದೆ ಎಲ್ಲರದ್ದು. ಕರ್ಕೊಬಂದು ಪೆಟ್ರೋಲ್ ತಂದಿದ್ದು ಸುಮಾರು 5 ಲೀಟ್ರ್ ಮಾತ್ರ ಈಗ ಪೆಟ್ರೋಲು ಬಾಕಿ ಇದೆ. ಅದನ್ನು ಕೂಡ ಕಾಲೇಜಿನ ಕೆಲಸಕ್ಕೆ ಮಾತ್ರ ಬಳಸ್ಕೊಳ್ಳೋದಾಗಿದೆ. 4,000 ರೂಪಾಯಿ ಪೆಟ್ರೋಲ್ ತಂದಿದ್ದೀವಿ. ಕರೆಕ್ಟಲ್ಲ ಕೃಷ್ಣ? 4,000 ರೂಪಾಯಿ ಪೆಟ್ರೋಲು ಮತ್ತು ಲೇಬರ್ ಚಾರ್ಜು ಮತ್ತು ಅವರಿಗೆ 100ಕ್ಕಿಂತ ಹೆಚ್ಚು ಮೆಂಬರ್ಶಿಪ್ನ ಮಾಡಿ ಸ್ವಲ್ಪ ಅಮೌಂಟನ್ನು ಸರ್ ಒದಗಿಸಿಕೊಟ್ಟಿದ್ದ ಕಾರಣ ಈಗ ಅದನ್ನು ಸ್ವಚ್ಛತೆ ಮಾಡಿ NCC ಮಕ್ಕಳಿಗೂ ಮತ್ತು ಎಲ್ಲರಿಗೂ ಪ್ರಯೋಜನವಾಗುವಂತೆ ನಾವು ಅದನ್ನು ಈ ಹಳೆ ವಿದ್ಯಾರ್ಥಿ ಸಂಘ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಶ್ರೀ ಬಳ್ಳಾಜಿನ ಅಯ್ಯಪ್ಪನವರ ಅಧ್ಯಕ್ಷತೆಯಲ್ಲಿ ಮತ್ತು ನಿಮ್ಮೆಲ್ಲರ ಸಹಕಾರದಲ್ಲಿ ಡೈರೆಕ್ಟರ್ಸ್ ಇದ್ದೀರಿ ಅಥವಾ ಕಾರ್ಯದರ್ಶಿಗಳಿದ್ದೀರಿ, ಉಪಾಧ್ಯಕ್ಷರಿದ್ದೀರಿ, ಎಲ್ಲರ ಸಹಕಾರದಿಂದ ನಿಜವಾಗಿಯೂ ಕಾಲೇಜಿಗೆ ಅನುಕೂಲಕರವಾಗುವಂತಹ ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಕ್ಕೆ ನಿಮಗೆ ಹಳೆ ವಿದ್ಯಾರ್ಥಿ ಸಂಘಕ್ಕೆ ನಾನು ಆಭಾರಿಯಾಗಿದ್ದೀನಿ. ಕಾಲೇಜಿನ ಸೆಮಿನಾರ್ ಹಾಲ್ಗೆ ಒಂದು ಮೈಕ್ ಸೆಟ್ ಖರೀದಿಸುವ ಸಲುವಾಗಿ ಸಂಘದ ನಿರ್ದೇಶಕರಾದ ಚಿಯಕ್ ಪೂವಂಡ ಸಚಿನ್ ಪೂವಯ್ಯ ಅವರು 10,000 ರೂಪಾಯಿ ನೀಡಿ ಸಹಕರಿಸಿದರು. ಬಾಕಿ ಹಣ ಸಂಘದ ವತಿಯಿಂದ ನೀಡಲು ತೀರ್ಮಾನಿಸಲಾಯಿತು. ಹಳೆ ವಿದ್ಯಾರ್ಥಿ ಸಂಘದಿಂದ ಇಂಗ್ಲಿಷ್ ವಿಭಾಗದ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಶಿಬಿರ ನಡೆಸುವಂತೆ ನಿರ್ಧರಿಸಲಾಯಿತು. ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಪ್ರೊಫೆಸರ್ ಬಿ. ರಾಘವ ಅವರು ಮಾತನಾಡಿ, ಹಳೆ ವಿದ್ಯಾರ್ಥಿ ಸಂಘದ ನೂತನ ಮಂಡಳಿ ರಚನೆ ಬಳಿಕ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದೆ. ನಾವು ಕೂಡ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಕಾಲೇಜು ಅಧ್ಯಾಪಕರ ಸಹಕಾರ ಕೂಡ ಇದೆ. ಹಳೆ ವಿದ್ಯಾರ್ಥಿಗಳು ಸದಸ್ಯತ್ವ ಪಡೆಯುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ತಿಳಿಸಿದರು. ಅವರಲ್ಲಿ ನಾನು ಮನವರಿಕೆಯನ್ನು ಕೂಡ ಮುಂದಿನ ಸಭೆಯಲ್ಲಿ ಮಾಡಿಕೊಳ್ತೀನಿ. ಯಾಕಂದರೆ ಕಾಲೇಜು ವಿವಿಧ ವಿಭಾಗಗಳು ಕೋರಿಕೊಳ್ಳುವಂತಹ ಅದು ಪಠ್ಯೇತರ ಚಟುವಟಿಕೆ ಇರ್ಬೋದು ಅಥವಾ ಪಠ್ಯಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳು ಇರ್ಬೋದು, ಅದಕ್ಕೂ ಕೂಡ ನೀವು ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ. ಆ ಮಾಹಿತಿಯನ್ನು ಅವರಿಗೆ ನಾವು ನೀಡಿದ್ದೀವಿ, ಮೊದಲು ಕೂಡ ಮಾಡಿದ್ದೀರಿ, ಇನ್ನೂ ಕೂಡ ಮಾಡ್ತಾರೆ. ಆದರೆ ನಮ್ಮ ಬೆಂಬಲ ನಿಮಗಿದೆ ಅನ್ನೋದನ್ನು ಅವರ ಮೂಲಕವೇ ನಾವು ಸಹಕಾರ ಪಡೆಯೋಕ್ಕೆ ಪ್ರಯತ್ನವನ್ನು ಮಾಡಲಾಗುವುದು. ಅಂದರೆ ಹೆಚ್ಚು ಸದಸ್ಯರನ್ನು ಸೇರಿಸಲಿಕ್ಕೆ, ಹಳೆ ವಿದ್ಯಾರ್ಥಿ ಸಂಘಕ್ಕೆ ಸೇರಿಸಲಿಕ್ಕೆ ನಮ್ಮ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸಭೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಚಂದನ್ ನಂದರಬೆಟ್ಟು, ಉಪಾಧ್ಯಕ್ಷ ಬಟ್ಟಂಗಡ ಗಣಪತಿ, ನಿರ್ದೇಶಕರಾದ ತೆಂದಿರ ಟೀನಾ ಚಂಗಪ್ಪ, ಲೋಹಿತ್ ಮಾಗುಲುಮನೆ, ಬಿಜಿ ಹರ್ಷಿತ್, ಪೇರಿಯಂಡ ಗಣಪತಿ ಮತ್ತಿತರರು ಹಾಜರಿದ್ದರು. ಇತ್ತೀಚೆಗೆ ನಿಧನರಾದ ಹಳೆ ವಿದ್ಯಾರ್ಥಿ ಸಂಘದ ಮಾಜಿ ಉಪಾಧ್ಯಕ್ಷರಾದ ಲಿಯಾಕತ್ ಅಲಿ ಅವರಿಗೆ ಸಭೆಯಲ್ಲಿ ಸಂತಾಪ ಸೂಚಿಸಲಾಯಿತು.